ಉಡುಪಿಯ ಪಾಲಿಮಾರು ಸ್ವಾಮೀಜಿ ಚುನಾವಣಾ ಅಖಾಡಕ್ಕೆ ಇಳಿತಾರ. ಪಾಲಿಮಾರು ಸ್ವಾಮೀಜಿಗೆ ಉಡುಪಿ ವಿಧಾನಸಭಾ ಕ್ಷೇತ್ರದಿಂದ ಬಿಜೆಪಿ ಟಿಕೆಟ್ ಸಿಗತ್ತಾ? ಈ ಪ್ರಶ್ನೆಗೆ ಉತ್ತರ ಅವರೇ ಕೊಟ್ಟಿದ್ದಾರೆ. ನನಗೆ ಸನ್ಯಾಸವೇ ಸರ್ವಸ್ವ, ರಾಜಕೀಯ ಪೀಠಕ್ಕೆ ಕೇವಲ ನನ್ನ ಮಾರ್ಗದರ್ಶನ ಇರುತ್ತೆ, ಹಿಂದೂ ಧರ್ಮೀಯರಿಗೆ ಬದುಕಲು ಬಿಡುವ ಸರ್ಕಾರ ಅಸ್ತಿತ್ವಕ್ಕೆ ಬರಲಿ ಅಂತ ಸುವರ್ಣ ನ್ಯೂಸ್ ಜೊತೆ ತಮ್ಮ ಮನದಾಳವನ್ನ ಹಂಚಿಕೊಂಡಿದ್ದಾರೆ ಪಾಲಿಮಾರು ಸ್ವಾಮೀಜಿ. ಇನ್ನು ನಮ್ಮ ಪ್ರತಿನಿಧಿ ಶಶಿಧರ್ ಮಾಸ್ತಿ ಬೈಲು ಜೊತೆಗೆ ಮಾತುಕತೆ ನಡೆಸಿದ್ದಾರೆ. ಅವರು ಏನ್ ಮಾತಾಡಿದ್ದಾರೆ ಬನ್ನಿ ನೋಡೋಣ. ರಾಜ್ಯ ಬಿಜೆಪಿ ಕೆಲವೊಬ್ಬ ಮಠಾಧೀಶರಿಗೆ ಈ ಬಾರಿ ಟಿಕೆಟ್ ಕೊಡುವುದಕ್ಕೆ ಉತ್ಸುಕವಾಗಿದೆ. 5 ಜನ ಮಠಾಧೀಶರನ್ನು ಆಯ್ಕೆ ಮಾಡಿಕೊಂಡಿದೆ. ಅದರಲ್ಲಿ ಉಡುಪಿಯ ಪಾಲಿಮಾರು ಶ್ರೀಪಾದರು ಕೂಡ ಒಬ್ಬರು. ಉಡುಪಿಯಿಂದ ಅವರಿಗೆ ಟಿಕೆಟ್ ಕೊಡ್ತದೆ. ಇದು ಇವತ್ತು ರಾಜಕೀಯ ವಲಯದಲ್ಲಿ ಕೇಳಿಬಂದಂತಹ ಸುದ್ದಿ. ಇವತ್ತು ಆದ ಸುದ್ದಿ ತಮ್ಮ ಗಮನಕ್ಕೆ ಬಂದಿರೋದು. ಉಡುಪಿಯಿಂದ ಪಾಲಿಮಾರು ಸ್ವಾಮಿಗಳಿಗೆ ಟಿಕೆಟ್ ಕೊಡ್ತಾರೆ ಅನ್ನುವಂಥದ್ದು ತಮ್ಮ ಗಮನಕ್ಕೆ ಇತ್ತ ಇದು ಏನು? ಈ ಸುದ್ದಿ ನನಗೆ ತುಂಬ ಆಘಾತವನ್ನು ಉಂಟು ಮಾಡಿಬಿಟ್ಟಿದೆ. ನನ್ನ ಕಲ್ಪನೆ ಹೇಗಿದೆ ಅಂತಂದರೆ, ಧರ್ಮಪೀಠ ಬೇರೆ, ರಾಜಪೀಠ ಬೇರೆ, ನ್ಯಾಯಪೀಠ ಬೇರೆ. ಅದು 3 ಸ್ವತಂತ್ರವಾಗಿರ್ತಕ್ಕಂಥದ್ದು. ಒಂದೊಂದರಲ್ಲಿ ಒಂದೊಂದು ಪ್ರವೇಶ ಮಾಡುವ ಹಾಗಿಲ್ಲ. ಅದು ಒಂದಕ್ಕೊಂದು ಪೂರಕ ಆಗಬೇಕೇ ಹೊರತು ಒಂದರೊಳಗೆ ಬಲಾತ್ಕಾರ ಮಾಡುವಂತಹ ಸ್ಥಿತಿ ಬರಬಾರದು ಅಂತ ನನ್ನ ಚಿಂತನೆಯಲ್ಲಿರುವಂಥದ್ದು. ಹಾಗಾಗಿ ಧರ್ಮಪೀಠ ರಾಜಪೀಠಕ್ಕೆ ಪೂರಕವಾಗಿ ಮಾರ್ಗದರ್ಶನ ಮಾಡಬೇಕೇ ಹೊರತು ಮತ್ತು ಅಲ್ಲಿ ಹೋಗಿ ನಾವು ಮತ್ತೆ ಅದನ್ನು ಪ್ರವೇಶ ಮಾಡುವಂಥದ್ದು ಅದು ತಪ್ಪು ಅಂತಲೇ ನಾನು ಹೇಳುವವ. ನಾನು ಕಾಷಾಯ ದೇವರ ಪೂಜೆಗೆ ಧರ್ಮಕ್ಕೋಸ್ಕರ ನಾವು ಇರುವಂಥದ್ದು. ಇಲ್ಲಿ ಕೂತು ಸಮಾಜಕ್ಕೆ ಮಾರ್ಗದರ್ಶನ ಮಾಡಬೇಕು, ಇದು ಧರ್ಮಪೀಠದ ಕರ್ತವ್ಯ. ರಾಜಕೀಯ ಪೀಠಗಳಿಗೆ ನಾವು ಸಂದರ್ಭ ಬಂದಾಗ ನಾವು ಮಾರ್ಗದರ್ಶನ ಮಾಡ್ತೇವೆ. ಸೌಜನ್ಯಕ್ಕಿಂತಾದ್ರೂ ಯಾರಾದರೂ ಈ ಬಗ್ಗೆ ತಮ್ಮಲ್ಲಿ ಪ್ರಸ್ತಾಪ ಮಾಡಿದ್ದಿತ್ತ ಅಥವಾ ಇದು ಏಕಾಏಕಿ ಕೇಳಿ ಬಂದ ಸುದ್ದಿಯಾ ಹೇಗೆ? ಇದು ನಮ್ಮಲ್ಲಿ ಸುಳ್ಳು ಸುದ್ದಿಗಳು, ಗಾಳಿಯಲ್ಲಿ ಸುದ್ದಿ ಅಂತ ನಮ್ಮಲ್ಲಿ ಒಂದು ಗಾದೆ ಮಾತಿದೆ. ಗಾಳಿಯಲ್ಲಿ ಸೃಷ್ಟಿ ಮಾಡಿದ ಕಲ್ಪೋಲ ಕಲ್ಪಿತವಾದ್ದು ನನ್ನ ಗಮನಕ್ಕೂ ಬರಲಿಲ್ಲ, ಯಾರು ಕೇಳಲೂ ಇಲ್ಲ. ನನ್ನ ಹತ್ರ ಎಲ್ಲ ಪಕ್ಷದವರು ಬರ್ತಾ ಇದ್ದಾರೆ. ಎಲ್ಲ ಪಕ್ಷದವರನ್ನು ನಾನು ಪ್ರೀತಿಯಿಂದ ಗೌರವದಿಂದ ನಾನು ಮಾತಾಡಿಸ್ತೇನೆ. ನನಗೆ ಒಂದು ಕಡೆ ಈ ಬಾರಿ ಅಮಿತ್ ಶಾ ಬಂದಾಗ ನಡೆದ ಸಭೆ ಮತ್ತು ತಮ್ಮ ಭೇಟಿ ಮತ್ತು ಆ ಸಂದರ್ಭದಲ್ಲಿ ಒಂದು ವಿಜಯ ಕಮಲ ತೆಗೆದುಕೊಂಡು ಬನ್ನಿ ಅಂತ ಒಂದು ಆಶೀರ್ವಾದ ಮಾಡಿದ್ದು ಕೂಡ ಸ್ವಲ್ಪ ಚರ್ಚೆ ಆಯಿತು. ಅದೇನಾದರೂ ಕಾರಣ ಆಯಿತು ಅಂತ ಅನಿಸ್ತಾ ಇತ್ತು? ನಾನು ಸುಮ್ಮನೆ ಹೇಳಿದೆ ಅಷ್ಟೇ ಹೊರತು, ಕಮಲ ದೇವರಿಗೆ ಇಷ್ಟ ಅಂತ ಅಷ್ಟೇ ಹೇಳಿದೆ ಹೊರತು ಅದಕ್ಕೆ ಈ ಕೆಟ್ಟ ಕಲ್ಪನೆಗಳನ್ನು ಮಾಡುವ ಅವಕಾಶನೇ ಇಲ್ಲ. ಅಲ್ಲಿ ದೇವರಿಗೆ ಕಮಲ ಇಷ್ಟ ಅಂತ ಹೇಳಿದ ಕೂಡಲೇ ಅದರ ಅರ್ಥ ನಾನು BJPಗೆ ಸೇರ್ತೇನೆ ಅನ್ನೋದಂತ ಅದು ಖಂಡಿತ ಏನಿಲ್ಲ. ಪ್ರಾಯಶಃ ಕಾಂಗ್ರೆಸ್ ಬಂದರೆ ಅದಕ್ಕೂ ಸರಿಯಾಗಿ ಹೇಳ್ಬೋದಿತ್ತು, ಏನೋ ಬರಲಿಲ್ಲ. ಹಾಗಾಗಿ ನನ್ನ ಉತ್ತರ ಅಲ್ಲಿ ಬರಲಿಲ್ಲ. ಅಲ್ಲಿ ಎಲ್ಲೋ ಒಂದು ಕಡೆ ಮಠಾಧೀಶರ ನಿಮ್ಮದು ಅಂತಲ್ಲ, ರಾಜಕೀಯ ಸೇರ್ಪಡೆ ಬಗ್ಗೆ ತಮ್ಮ ವೈಯಕ್ತಿಕ ಅಭಿಪ್ರಾಯ ಏನು? ಅದು ಅವರವರ ಸಾಮರ್ಥ್ಯ. ಈಗ ಧರ್ಮಪೀಠಕ್ಕೆ ಧರ್ಮದವರೇ ಮಾಡಲಿಕ್ಕಿರಬೇಕಾದ ಕರ್ತವ್ಯಗಳು 1000 ಇದೆ. ನಮ್ಗೆ ಅದನ್ನು ಮಾಡಲಿಕ್ಕೆ ಆಗ್ತಾ ಇಲ್ಲ. ಅದನ್ನು ಮಾಡಿ ಇನ್ನು ಅದನ್ನು ಮಾಡುತ್ತೇನೆ ಧೈರ್ಯ ಇದ್ದರೆ ಅವರು ಇಳಿಬೋದು ಅಷ್ಟೇ ಹೊರತು ಅದು ಸಾಧ್ಯ ಆಗೋದಿಲ್ಲ. ಒಂದಕ್ಕೆ ಎಲ್ಲಿಯೋ ಒಂದು ಅನ್ಯಾಯ ನಾವು ಮಾಡಿದ ಹಾಗಾಗುತ್ತೆ. ಇದು ಪಾಲಿಮಾರು ಸ್ವಾಮಿಗಳು ಕೊಡ್ತಾ ಇರುವಂಥ ಸ್ಪಷ್ಟನೆ. ರಾಜಕೀಯ ಸೇರ್ಪಡೆ ಅನ್ನುವಂಥದ್ದು ಕೇವಲ ಊಹಾಪೋಹ. ನನ್ನನ್ನು ಯಾರು ಸಂಪರ್ಕ ಮಾಡಿದ್ದಾಗಲೇ ಇಲ್ಲ ಅಥವಾ ನನಗೆ ಸ್ವ ಆಸಕ್ತಿ ಕೂಡ ಅದರಲ್ಲಿ ಇಲ್ಲ ಅನ್ನೋದನ್ನು ಸ್ಪಷ್ಟಪಡಿಸಿದ್ದಾರೆ. ಉಡುಪಿಯಿಂದ ಕ್ಯಾಮರಾಮನ್ ಹರೀಶ್ ಜೊತೆಗೆ ಶಶಿಧರ ಮಾಸ್ತಿ ಬೈಲು, ಸುವರ್ಣ ನ್ಯೂಸ್.